ವೀಕ್ಷಕರೇ, ಇದು ಬೋಂಡಾ ಸೂಪ್ ಅಂತೇಳಿ ಕರ್ನಾಟಕದಲ್ಲೇ ಮೊದಲಿಗೆ ಹುಟ್ಟಿಕೊಂಡಂಥ, ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಹುಟ್ಟಿಕೊಂಡಂಥ ಒಂದು ಡಿಶ್. ಇದು ಸಂಜೆ ತಿಂಡಿಗಳಲ್ಲಿ ಒಂದು ಪ್ರಸಿದ್ಧವಾದ ತಿಂಡಿ. ಈ ಬೋಂಡಾ ಸೂಪ್ನ ನಮ್ಮ ಬೆಂಗಳೂರಿನ ಮಲ್ಲೇಶ್ವರಂನ ಒಂದು ಪ್ರಸಿದ್ಧ ಹೋಟೆಲ್ ಶುರು ಮಾಡಿತ್ತು. ಸೊ ಸದ್ಯ ಇದು ನಮ್ಮ ಬೆಂಗಳೂರಿನಾದ್ಯಂತ, ನಮ್ಮ ಕರ್ನಾಟಕದಾದ್ಯಂತ ಹಬ್ಬಿದೆ. ಸುಮಾರು ವರ್ಷಗಳ ಹಿಂದೆ ಹೋಟೆಲ್ಗೆ ಬರ್ತಿದ್ದ ಗ್ರಾಹಕರೆಲ್ಲ ಸಂಜೆ ಟೈಮಲ್ಲಿ ಬಜ್ಜಿ ಮತ್ತು ಬೋಂಡಾಗಳನ್ನ ತಿಂತಿದ್ದನ್ನು ಗಮನಿಸಿದ ಹೋಟೆಲ್ ಮಾಲೀಕರೆಲ್ಲ ಬೋಂಡಾ ಜೊತೆಗೆ ಮತ್ತೊಂದು ಡಿಶ್ ಆಗಿ ಈ ಸೂಪ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಸೊ ಬೋಂಡಾ ಜೊತೆಗೆ ಸೂಪ್ನ ಕೊಡ್ತಾ ಇರ್ತಾರೆ. ಸೊ ಆವಾಗ ಕೊಡ್ತಿದ್ದಂಥ ಬೋಂಡಾಗಳು ನಮ್ಮ ಕಡಲೆ ಹಿಟ್ಟಿಂದ ತಯಾರಿಸಿದ ಬೋಂಡಾಗಳು. ಹಾಗೆ ಆ ಬೋಂಡಾಗಳು ಮಧ್ಯಾಹ್ನ ಮಾಡಿದ್ದಾಗಿರುತ್ತೆ. ಸೊ ಅದನ್ನು ಬದಲಾಯಿಸಿ ಈಗ ಬೋಂಡಾ, ಉದ್ದಿನ ಬೇಳೆಯಿಂದ ತಯಾರಿಸಿದ ಬೋಂಡಾ ಮತ್ತು ಅದ್ರ ಜೊತೆಗೆ ಸೂಪ್ನ ಕೊಡ್ತಾರೆ. ಹೆಸರು ಬೇಳೆ ಮತ್ತು ತರಕಾರಿಗಳನ್ನ ಹಾಕಿ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿತ್ತು. ಪ್ರಿಯದರ್ಶಿನಿ ಗ್ರ್ಯಾಂಡಲ್ಲಿ ನಾನು ಇದನ್ನು ಟ್ರೈ ಮಾಡಿದ್ದು. ಸೂಪ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಅದರಲ್ಲೂ ಕೂಡ ಈ ಬೋಂಡಾ, ಉದ್ದಿನ ಬೇಳೆ ಬೋಂಡಾ ಅಂತೂ ಅಲ್ಟಿಮೇಟ್. ಇದ್ರ ಜೊತೆ ತಿಂತಾ ಇದ್ದರೆ ಕಳೆದೋಗ್ಬಿಡ್ತೀರಾ, ಅಷ್ಟು ಸಖತ್ ಟೇಸ್ಟ್ ಅಂತೀನಿ. ಪ್ರಿಯದರ್ಶಿನಿ ಗ್ರ್ಯಾಂಡಲ್ಲಿ ಈ ಬೋಂಡಾ ಸೂಪ್ ಇನ್ನೂ ಸದ್ಯಕ್ಕೆ ಸಿಗ್ತಿದೆ. ಸಂಜೆ ಟೈಮಲ್ಲಿ ನೀವು ಈ ಬೋಂಡಾ ಸೂಪ್ನ ಸವಿಬೋದು. ಬಸವೇಶ್ವರ ನಗರ ಮೇನ್ ರೋಡಲ್ಲಿರುವಂತಹ ಪ್ರಿಯದರ್ಶಿನಿ ಗ್ರ್ಯಾಂಡಲ್ಲಿ ನೀವು ಹೋದಾಗ ಇದನ್ನು ಟ್ರೈ ಮಾಡ್ಬೋದು.